ಕೊಟ್ಟೂರು ಪೊಲೀಸ್ ಆವರಣದಲ್ಲಿ ರೌಡಿ ಶೀಟರ್ ಪರೇಡ್. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಶ್ರೀ ಸಲೀನ್ ಭಾಷಾ ಹೆಚ್ಚುವರಿ ಎಸ್ಪಿ ವಿಜಯನಗರ ಮತ್ತು ಮಲ್ಲೇಶ್ ದೊಡ್ಡಮನಿ, ಡಿವೈಎಸ್ಪಿ ಕೂಡ್ಲಿಗಿರವರ ನೇತೃತ್ವದಲ್ಲಿ ಕೂಡ್ಲಿಗಿ ಉಪವಿಭಾಗ ವ್ಯಾಪ್ತಿಗೆ ಬರುವ ತಂಬ್ರಳ್ಳಿ, ಹಗರಿಬೊಮ್ಮನಹಳ್ಳಿ, ಮರಿಯಮ್ಮನಹಳ್ಳಿ, ಕೂಡ್ಲಿಗಿ, ಗುಡೇಕೋಟೆ, ಕಾನಹೊಸಹಳ್ಳಿ, ಕೊಟ್ಟೂರು ಪೊಲೀಸ್ ಠಾಣೆಗಳ ರೌಡಿ ಶೀಟರ್ ಪರೇಡ್ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಸಲೀನ್ ಭಾಷಾ ಹೆಚ್ಚುವರಿ ಎಸ್ಪಿ ವಿಜಯನಗರ ಮತ್ತು ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನಿ ರವರು 124 ರೌಡಿ ಶೀಟರ್ಗಳ ಮೇಲೆ ಯಾವುದಕ್ಕೆ ಎಷ್ಟು ಕೇಸ್ಗಳು ಇದೆ ಎಂದು ವಿಚಾರಣೆ ಮಾಡಿದರು. ನಂತರ ಹಾಲಿ ರೌಡಿ ಶೀಟ್ ಕೇಸ್ನಲ್ಲಿ ಇರುವವರಿಗೆ ಮಾತನಾಡಿ ಖಡಕ್ಕೆಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಸಿಪಿಐ ವೆಂಕಟಸ್ವಾಮಿ ಟಿ, ಸಿಪಿಐ ವಿಕಾಸ್ ಲಂಬಾಣಿ, ಸಿಪಿಐ ಪ್ರಹ್ಲಾದ್ ಚನ್ನಗಿರಿ, ಪಿಎಸ್ಐ ಗೀತಾಂಜಲಿ ಶಿಂಧೆ ಕೊಟ್ಟೂರು ಹಾಗೂ ಕೂಡ್ಲಿಗಿ ಉಪವಿಭಾಗದ ಎಲ್ಲಾ ಪೊಲೀಸ್ ಠಾಣೆಯ ಪಿಎಸ್ಐಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವರದಿ ಚಿಗಟೇರಿ ಜಯಪ್ಪ, ವಿಜಯನಗರ. ನೋಡಿರಿ ಬರ್ತದ ಈ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕು ಮಟ್ಟದಲ್ಲಿ ಎಲ್ಲಾ ಕಡೆ ಇವತ್ತು ಹೊಸಪೇಟೆನೂ ಆಗಿದೆ, ಆಗಿದೆ ಹರಪನಹಳ್ಳಿ. ಸೊ ಈ ಎಲ್ಲರಿಗೆ ಒಂದ್ಸರಿ ನಿಮ್ದು ಆಕ್ಟಿವಿಟಿ ಏನಿದೆ, ಯಾಕೆ ಹೋಗಿದ್ದೀರಿ, ಯಾಕೆ ಓಪನ್ ಆಗಿದೆ, ಯಾಕೆ ಕೇಸ್ ಆಗಿದೆ, ನಿಮ್ಮ ಕೂಡ ಕೇಳಿದ್ದೀವಿ. ಇದರಲ್ಲಿ ಒಳ್ಳೆ ನಡತೆಯಲ್ಲಿರ ಯಾರಿದ್ದೀರಿ ಅವ್ರಿಗೆ ಒಂದು ಏನಾದರೂ ತಾತ್ಕಾಲಿಕ ಪರಿಹಾರ ಕೊಡಬೇಕು. ಅವ್ರು ಒಳ್ಳೆ ಜೀವನ ಮಾಡ್ತಾ ಇದ್ರೆ, ಇಲ್ಲ ಅಂದರೆ ನೀವೇನು ಅದನ್ನೇ ನಾವು ಎಷ್ಟು ಹೇಳಿದ್ರು ಕಂಟಿನ್ಯೂ ಮಾಡ್ತಾ ಇದ್ರೆ ಅದಕ್ಕೆ ಮತ್ತೆ ಬೇರೆ ಕ್ರಮ ಕೈಗೊಳ್ಳಬೇಕು. ಬೇರೆ ಬೇರೆ ಕಡೆ ಬೇರೆ ಇದಿದೆ. ಸೊ ಆ ಒಂದು ಉದ್ದೇಶದಿಂದ ನಿಮಗೆಲ್ಲರೂ ಕಳಿಸಿ ವಿಚಾರಣೆ ಮಾಡಿದ್ದೀವಿ. ಇನ್ನು ಮುಂದೆ ಯಾವುದೇ ನೀವು ಇದರಲ್ಲಿದ್ದವರು ಮತ್ತೆ ಯಾವುದಾದ್ರೂ ಕೇಸ್ನಲ್ಲಿ ಇನ್ವಾಲ್ವ್ ಆದರೆ ಭಾಳ ಮತ್ತೆ ಸೀರಿಯಸ್ ಆ್ಯಕ್ಷನ್ ತಗೊಂತೀವಿ. ಆದ್ದರಿಂದ ಒಳ್ಳೆ ನಡತೆಯಲ್ಲಿ ಇರ್ರಿ. ಪೊಲೀಸು ನಮಗೆ ಇವನು ಒಳ್ಳೆಯವನಂತ ಹೇಳಿದರೆ ಆ ಒಂದು ಕಡತನ ಒಂದು ಕಡೆ ತಾತ್ಕಾಲಿಕವಾಗಿ ತಡೆ ಹಿಡಿತೀವಿ. ಪೂರ್ಣ ಹೋಗಲ್ಲ, ನೀನು ಸತ್ನಾಗ ಪೂರ್ಣ ಹೋಗೋದು. ತಾತ್ಕಾಲಿಕ ತಡೆ ಹಿಡ್ಕೊಂತೀವಿ ಅವನು ಒಳ್ಳೆಯವನೇನಂತ. ಸೊ ಇಲ್ಲ ಅಂದರೆ ಇದು ಇನ್ನು ಮೇಲೆ 3 ತಿಂಗಳ 2 ತಿಂಗಳ ಕಂಟಿನ್ಯೂ ಆಗ್ತದೆ ಈ ಒಂದು ಪ್ರೊಸೆಸ್. ಆ ಒಂದು ದೃಷ್ಟಿಯಿಂದ ಒಳ್ಳೆ ರೀತಿಯಲ್ಲಿದ್ದ ಇರ್ರಿ. ಬಟ್ ಏನಂದರೆ ಈ ಏನೋ ವೈಯಕ್ತಿಕವಾಗಿ ಜಗಳ ಆಡಿದ್ದು ಏನೋ ಬೇರೆ ಏನಾದ್ರು ಆದರೆ ಅದ್ರ ಓಕೆ. ಈ ಸಮಾಜಕ್ಕೆ ದೃಷ್ಟಿಯಲ್ಲಿ ವಂಚನೆ ಮಾಡೋದು, ಸಮಾಜಕ್ಕೆ ಚೀಟಿಂಗ್ ಮಾಡೋದು, 78, 80 ಇವೆಲ್ಲ ಮಟಕ ಜೂಜಾಟ ಆಡಿಸಿ ಹುಡುಗರನ್ನ NDPSನಲ್ಲಿ ಗಾಂಜಾ ಮಾರೋದು, ಎಲ್ಲ ಯುವಕರನ್ನ ಹಾಳು ಮಾಡೋ ಕೆಲಸದವರಿಗೆ ಯಾವುದೂ ಮಾಫಿ ಇಲ್ಲ. ಹೇಳ್ತೀನಿ ನೋಡಿ, ಏನೋ ಅಚಾನಕ್ಕಾಗಿ ಘಟನೆಗಳಾಗಿ ನೀವು ತಪ್ಪು ಮಾಡ್ಕೊಂಡು ನಿಮಗೆ ತಿದ್ದುಕೊಂಡು ಬಂದಿದ್ದೀರಂದರೆ ಅಂಥವಕ್ಕೆ ನಾವು ನಿಮಗೆ ಏನೋ ಒಂದು ರಿಲೀಫ್ ಕೊಡ್ತೀವಿ. ಆದ ಬಿಟ್ಟು ನಮ್ಮದು ಗುಂಡಾಗಿರಿ ಮಾಡೋದು, ಬರೀ ಇದೆ ಆ ಸರ್ಕಾರಿ ಅಧಿಕಾರಿಗಳನ್ನು ಹಂಚಿಸೋದು, ಮಟಕ ಇಸ್ಪಟ್ ಆಡಿಸೋದು, ಗಾಂಜಾ ಮಾರೋದು, ಚೀಟಿಂಗ್ ಮಾಡೋದು, ಈ ವ್ಯವಹಾರ ಮಾಡೋರಿಗೆ ಯಾವತ್ತೂ ರಿಲೀಫ್ ಇಲ್ಲ. ನಾವು ಕರೆಸಿರೋ ಉದ್ದೇಶ ನಿಮಗೆ ಯಾರಿಗೂ ಇಲ್ಲಿ ಹ್ಯುಮಿಲೇಷನ್ ಮಾಡೋದಾಯಿತು ಅಥವಾ ಅವಮರ್ಯಾದೆ ಮಾಡಬೇಕನ್ನೋ ಉದ್ದೇಶದಿಂದ ಅಲ್ಲ. ಒಂದು ನಾವು ಸ್ಪಷ್ಟ ಸಂದೇಶ ಹೇಳ್ತೀವಿ ನಿಮಗೆ. ಏನೋ ಒಂದು ಕೆಟ್ಟ ಗಳಿಗೆಯಲ್ಲಿ ಏನೋ ಒಂದು ಘಟನೆ ಆಗಿರ್ಬೋದು, ಆ ಘಟನೆ ಮೇಲೆ ಈ ದಾಖಲಾತಿಗಳು ನಿರ್ಮಾಣ ಆಗಿರ್ಬೋದು. ಅದನ್ನು ಏನಿದೆ ಮುಂದಿನ ದಿನಗಳಲ್ಲಿ ನೀವು ಸರಿದಾರಿಗೆ ಬಂದು ಯಾವುದೇ ತಪ್ಪುಗಳನ್ನು ಮಾಡಲಾರ್ದೆ, ಯಾವುದೇ ಕೇಸ್ಗಳಲ್ಲಿ ಭಾಗಿಯಾಗಲಾರ್ದೆ ನಿಮ್ಮ ಪಾಡಿಗೆ ನೀವು ಬದುಕ್ತಾ ಇದ್ದರೆ ಖಂಡಿತ ಪೊಲೀಸ್ ಇಲಾಖೆ ನಿಮ್ಮ ಜೊತೆ ಇರುತ್ತೆ. ಮತ್ತು ಅಂಥ ಏನು ದಾಖಲಾತಿಗಳನ್ನಿದೆ ಅದನ್ನು ತಾತ್ಕಾಲಿಕವಾಗಿ ನಾವು ದೊಡ್ಡ ಸಾಹೇಬ್ರ ಗಮನಕ್ಕೆ ತಂದು ಅದನ್ನು ಖಂಡಿತ ಮುಕ್ತಾಯ ಮಾಡ್ತೀವಿ. ಅದು ಎರಡನೇದು, ನೀವು ಅದನ್ನೇ ಪ್ರಯತ್ನ ಮಾಡ್ಕೊಂಡು ಮತ್ತೆ ಹೋಗ್ತಾ ಇದ್ದರೆ ಅಂಥವರಿಗೆ ನಾವು ಖಂಡಿತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅಂಥವ್ರಿಗೆ ನಾವು ಸ್ಪೇರ್ ಮಾಡಲ್ಲ. ಅವರಿಗೆ ಬೇರೆ ಬೇರೆ ನಮ್ಮಲ್ಲಿ ವಿಧಗಳಿದ್ದಾವೆ. ಗಡಿಪಾರಿಗೆ ನಾವು ಬರಿಬೋದು, ಈ ಜಿಲ್ಲೆಯಿಂದ ಯಾವುದಾರ ಜಿಲ್ಲೆಗೆ ಗಡಿಪಾರು ಮಾಡ್ಬೋದು. ಗುಂಡಾ ಆ್ಯಕ್ಟಲ್ಲಿನೂ ಕೂಡ ಒಳಗೆ ಹಾಕ್ಬೋದು. ಇವತ್ತು ನೀವು ನೋಡ್ತಾ ಇದ್ದೀರಿ ಮೆರೆದವ್ರ ಕಥೆಗಳೆಲ್ಲ ಏನಾಗ್ತಾ ಇದೆ ಅಂಥೇಳಿ. ಆಮೇಲೆ ಸಮಾಜಕ್ಕೆ ನೀವು ದಯವಿಟ್ಟು ಪೂರಕ ಆಗಿರಿ, ಮಾರಕ ಆಗಬೇಡಿ ಅಂತ ಹೇಳ್ತಾ, ಒಂದು ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೋಬೇಕು. ಈ ವಯಸ್ಸಲ್ಲಿ ಈ ಥರ ತಪ್ಪುಗಳನ್ನು ನೀವು ಮಾಡ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಏನು ಬುದ್ಧಿ ಹೇಳ್ತೀರಾ? ನಾಳೆ ನಿಮಗೆ ಮಕ್ಕಳಿಗೆ ಬುದ್ಧಿ ಹೇಳಿಕ್ಕೆ ಒಂದು ನೈತಿಕತೆ ಬೇಕಲ್ಲ. ಸೊ ದಯವಿಟ್ಟು ಏನಿದೆ ಈ ತಪ್ಪುಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಯಾರು ಏನು ಸುಧಾರಣೆ ಆಗಿದ್ದೀರಿ,
ಯಾರು ಆ ತಪ್ಪುಗಳನ್ನು ಮಾಡ್ತಾ ಇಲ್ಲ, ಖಂಡಿತ ಪೊಲೀಸ್ ಇಲಾಖೆಯಿಂದ ಅವ್ರನ್ನ ಕ್ಲೋಸ್ ಮಾಡಲಿಕ್ಕೆ ನಾವು ದೊಡ್ಡ ಸಾಹೇಬ್ರ ಗಮನಕ್ಕೆ ತಂದು ಖಂಡಿತ ಮಾಡ್ತೀವಿ. ತಪ್ಪುಗಳನ್ನು ಮಾಡಬೇಡಿ. ಮತ್ತೆ ಏನಿದೆ ಪೊಲೀಸ್ ಇಲಾಖೆಗೆ ನೀವು ಸಮಯ ಬಂದಾಗ ಸಹಕಾರ ಮಾಡಿರಿ. ಏನಾರು ಇದ್ರೆ ಅಧಿಕಾರಿಗಳ ಮಟ್ಟದಲ್ಲಿ ನೀವು ಮಾಹಿತಿಗಳನ್ನು ಕೊಡ್ರಿ. ಅದನ್ನು ಖಂಡಿತ ನಾವು ಸ್ವೀಕಾರ ಮಾಡ್ತೀವಿ. ನಿಮ್ಮನ್ನ ಬೇರೆ ದೃಷ್ಟಿಯಿಂದ ಖಂಡಿತ ನೋಡಲ್ಲ ನಾವು. ಏನೋ ಒಂದು ತಪ್ಪು ಆಗಿರ್ಬೋದು, ಸೊ ಅದನ್ನೇ ನಾವು ಇಟ್ಕೊಂಡು ಏನಿದೆ ನಾವು ಮತ್ತೆ ನಿಮಗೆ ತೊಂದರೆ ಕೊಡೋ ಉದ್ದೇಶ ಇಲ್ಲ. ಬದಲಾವಣೆಗಳಾಗಿ ಸಮಾಜಕ್ಕೆ ಪೂರಕ ಆಗಿ ಅಂತ ಹೇಳ್ತಾ ಇವತ್ತು ಇಷ್ಟೊತ್ತು ನಿಮ್ಮನ್ನೆಲ್ಲ ಇಂಡಿವಿಜುವಲ್ ಆಗಿ ನಿಮ್ಮನ್ನ ನಾವು ಕರೆಸಿಬಿಟ್ಟು ನಿಮ್ಮನ್ನೆಲ್ಲ ಪರಿಶೀಲನೆ ಮಾಡಿದ್ದೀವಿ. ಸೊ ಮುಂದೆ ನಿಮ್ಮ ನಡವಳಿಕೆ ಸುಧಾರಣೆ ಆಗಲಿ. ನಿಮ್ಮ ಮಕ್ಕಳ ಬಗ್ಗೆ ನೀವು ಕಾಳಜಿ ತಗೊಳ್ರಿ. ನಿಮ್ಮ ಆರೋಗ್ಯ ವಿಶೇಷವಾಗಿ ಭಾಳಷ್ಟು ಜನ 60 ವರ್ಷ ದಾಟಿದವರು ಕೂಡ ಇದ್ದೀರಿ. ಇನ್ನೂ ಎಷ್ಟು ವರ್ಷ ಬದುಕ್ತೀರೋ ಗೊತ್ತಿಲ್ಲ. ಇರೋಷ್ಟು ದಿನ ಅಕ್ಕಪಕ್ಕದವ್ರ ಜೊತೆ ಕುಟುಂಬದ ಜೊತೆ ಚೆನ್ನಾಗಿ ಇರಿ, ಚೆನ್ನಾಗಿ ಏನಿದೆ ಬಾಳ್ರಿ ಅಂತ ಹೇಳ್ತಾ, ಇದು ಆದ್ಮೇಲೆನೂ ಕೂಡ ನಿಮ್ದು ಏನಾದರೂ ವೈಯಕ್ತಿಕ ಸಮಸ್ಯೆಗಳಿದ್ರೆ ಏನಾದರೂ ನಮ್ಮ ಜೊತೆ ಹಂಚ್ಕೋಬೇಕಂದ್ರೆ ನೀವು ಕೂಡ್ಲಿಗೆ ಆಫೀಸಿಗೆ ಬರ್ಬೋದು, ಅಥವಾ ಇನ್ಸ್ಪೆಕ್ಟರ್ಗಳಿದ್ದಾರೆ, ಅಗ್ರಿಬೊಮ್ಮನಹಳ್ಳಿಯಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ, ಈಗ ಅವರ ಹತ್ರ ಹೋಗ್ಬೋದು. ಕೂಡ್ಲಿಗೆಯಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ, ಮತ್ತೆ ನಮ್ಮ ಇದರಲ್ಲಿ ಕೊಟ್ಟೂರಲ್ಲಿ ಕೂಡ ಇನ್ಸ್ಪೆಕ್ಟರ್ ಇದ್ದಾರೆ. ಅವ್ರ ಮಟ್ಟದಲ್ಲಿ ಕೂಡ ಹೋಗ್ಬೋದು, ಸ್ಟೇಷನ್ಗಳಿಗೂ ಹೋಗ್ಬೋದು. ನಿಮ್ಮ ಸಮಸ್ಯೆ ಏನಾದ್ರು ಇದ್ರೆ ಖಂಡಿತ ನಾವು ಅದಕ್ಕೆ ಸ್ಪಂದನೆ ಮಾಡ್ತೀವಿ. ಬಟ್ ಇಲಾಖೆಗೆ ಸಹಕಾರ ಮಾಡಿ ಮತ್ತು ಬದಲಾವಣೆ ಆಗಿ ಅನ್ನೋದು ನಮ್ಮ ಆಶಯ. ಅದನ್ನು ಬಿಟ್ಟರೆ ನಿಮಗೆ ಯಾರಿಗೂ ನಾವು ಅವಮರ್ಯಾದೆ ಮಾಡೋ ಉದ್ದೇಶ ಖಂಡಿತ ಇಲ್ಲ. ಇದು ನಿಮ್ಮ ಮನಸ್ಸಲ್ಲಿ ಅಂತ ಹೇಳ್ತಾ, ಇವತ್ತು ನಮ್ಮ ಅಧಿಕಾರಿಗಳಿಗೆ ನೀವು ಗೌರವ ಕೊಟ್ಟು ನೀವೆಲ್ಲ ಬಂದಿದ್ದೀರಾ, ಅದಕ್ಕೂ ಕೂಡ ನಾವು ನಮ್ಮ ಇಲಾಖೆ ವತಿಯಿಂದ ನಿಮಗೆ ಧನ್ಯವಾದ ಹೇಳ್ತೀವಿ. ನೀವು ಸುಧಾರಣೆ ಆದರೆ ಫಸ್ಟ್ ಖುಷಿ ಪಡೋರೆ ನಾವುಗಳೇ. ಇದು ನಿಮ್ಮ ಮನಸ್ಸಲ್ಲಿ ಇರಲಿ ಅಂತ ಹೇಳ್ತಾ ನಾವು ಇಲ್ಲಿಗೆ ಇದನ್ನು ಮುಕ್ತಾಯ ಮಾಡ್ತೀವಿ. ನಿಮಗೇನು ಯಾವ ವಾಹನದಲ್ಲಿ ಕರ್ಕೊಂಡು ಬಂದಿದ್ದಾರೋ, ಯಾವ ರೀತಿ ಕರ್ಕೊಂಡು ಬಂದಿದ್ದಾರೋ ಅದೇ ರೀತಿ ಏನಿದೆ ವಾಪಸ್ ಹೋಗಿ ಸುರಕ್ಷಿತವಾಗಿ ಮನೆ ತಲುಪಿ ಅಂತ ಹೇಳ್ತಾ ಇಲ್ಲಿಗೆ ನಾವು ಇದನ್ನು ಮುಕ್ತಾಯ ಮಾಡ್ತೀವಿ. ಥ್ಯಾಂಕ್ ಯು.